ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ವೀಕ್ಷಕರು, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ನಿಮ್ಮೊಂದು IRCTC ಆ್ಯಪ್ ಇದೆಯಲ್ಲ, ಅದರಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಇನ್ವ್ಯಾಲಿಡ್ ಅಂತ ಬಂದರೆ ಅದಕ್ಕೆ ಜಸ್ಟ್ 4 ಅಟೆಂಪ್ಟ್ ಇರುತ್ತೆ ಅಷ್ಟೇ. ಸೊ ಆ 4 ಅಟೆಂಪ್ಟನ್ನ ನೀವು ಟ್ರೈ ಮಾಡಿ. ಸೊ ಪಾಸ್ವರ್ಡ್ ಅಥವಾ ಯೂಸರ್ ನೇಮ್ ರಾಂಗ್ ಆದರೆ ಸೊ ಅದು 24 ಅವರ್ಸ್ ತನಕ ಅದು ಓಪನ್ ಆಗೋಲ್ಲ ನಿಮಗೆ. ಓಕೆನಾ? ಅಂದರೆ ಇವತ್ತು ನೀವು ಟ್ರೈ ಮಾಡಿ, ಲಾಕ್ ಆದರೆ ನೆಕ್ಸ್ಟ್ ಡೇನೇ ಅದು ಮತ್ತೆ ನಿಮಗೆ ಲಾಗಿನ್ ಮಾಡುವಂಥ ಅವಕಾಶ ಇರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಇದನ್ನು ಯಾವ ಥರ ಸಾಲ್ವ್ ಮಾಡೋದು, ಫಿಕ್ಸ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋ ಹೇಳ್ಕೊಡ್ತೀನಿ. ಸೊ ಎಲ್ಲ ದಯವಿಟ್ಟು ಫಸ್ಟ್ ಟೈಮ್ ಇರ್ತೀರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈಗ ಹೊಸದಾಗಿ ಜಾಯ್ನಿಂಗ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದಕ್ಕೆ ನಿಮಗೆ ನನ್ನ ಒಂದು ಚಾನಲ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ 59 ರುಪೀಸ್ ಬೇಸಿಕ್ ಅಮೌಂಟ್ ಇದೆ. ಅದನ್ನು ನೀವು ಪೇ ಮಾಡ್ಬೋದು. ಸೊ ನಿಮಗೆ ಮೆಂಬರ್ಶಿಪ್ ಆಗಿ ನನ್ನೊಂದು ಚಾನಲ್ಗೆ ನೀವು ಮೆಂಬರ್ ಆಗ್ತೀರಾ ಸಿಲ್ವರ್ ಆಗಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಜಾಯ್ನ್ ಆಗಿ. ಸೊ ನನ್ನ ಒಂದು ಚಾನಲ್ ಇವತ್ತು ಮಾನಿಟೈಸೇಷನ್ ಆಗಿದೆ. ಸೊ ನಿಮ್ಮ ಎಲ್ಲರ ಸಹಕಾರ ಇದೇ ಥರ ಇರಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ. ಓಕೆನಾ? ಧನ್ಯವಾದಗಳು. ಓಕೆ, ಹಾಗಾದರೆ ಈಗ ನನ್ನ ಒಂದು ಮೊಬೈಲಲ್ಲಿ ನಾನು IRCTC ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಯೂಸರ್ ನೇಮ್ ಕರೆಕ್ಟಾಗಿ ಹಾಕಿದ್ದೀನಿ. ಓಕೆನಾ? ನನಗೆ ಪಾಸ್ವರ್ಡ್ ನೆನಪೋಗಿದೆ, ಅದಕ್ಕೆ ನಾನೀಗ ಸೊ ಫರ್ಗಟ್ ಪಾಸ್ವರ್ಡ್ನ ಕೊಡ್ತಾಯಿದ್ದೀನಿ. ಯೂಸರ್ ನೇಮ್ ಕರೆಕ್ಟ್ ಹಾಕ್ತಾಯಿದ್ದೀನಿ. ಕೆಳಗಡೆ ಮೊಬೈಲ್ ನಂಬರ್ ಹಾಕ್ತೀನಿ. ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ಎಂಟರ್ ದ ಕ್ಯಾಪ್ಸ್ ಅಂತಿಲ್ಲ, ಅದನ್ನು ಕರೆಕ್ಟಾಗಿ ಕ್ಯಾಪ್ಸು ಸ್ಮಾಲಲ್ಲಿ ಹಾಕಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಅದು ನೆಕ್ಸ್ಟ್ ಪೇಜಿಗೆ ಕರ್ಕೊಂಡೋಗಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ನಂತರ ನೀವು ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ನ ಕರೆಕ್ಟಾಗಿ ಹಾಕಿದ್ರೆ ಸೊ ಕೆಳಗಡೆ ಮತ್ತೆ ಕ್ಯಾಪ್ಸ್ ಕೇಳುತ್ತೆ, ಇಲ್ಲ OTP ಮೂಲಕ ಲಾಗಿನ್ ಆಗಿ ಅಂತ ಹೇಳುತ್ತೆ. ಸೊ ಆರಾಮಾಗಿ ನಾನು ಆ್ಯಕ್ಚುಲಿ ರಾಂಗ್ ಹಾಕಿದ್ದೀನಿ ಪಾಸ್ವರ್ಡು. ಸೊ ಮತ್ತೆ ಕರೆಕ್ಟ್ ಹಾಕ್ತೀನಿ. ಕರೆಕ್ಟ್ ಹಾಕಿದಾಗ ಅದು ಲಾಗಿನ್ ಆಯ್ತು ನೋಡಿ. ಲಾಗಿನ್ ಆದಾಗ ಸೇವ್ ಕೊಡ್ತೀನಿ. ಸೇವ್ ಕೊಟ್ಟ ನಂತರ ಈ ಥರ ಟ್ರೈನ್ ಬುಕ್ಕಿಂಗ್ ಮಾಡ್ಬೋದು ಆರಾಮಾಗಿ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ಮೇಯ್ನಾಗಿ ನಿಮ್ಮ ಒಂದು ಯೂಸರ್ ನೇಮು ರಾಂಗ್, ನಿಮಗೆ ID ಮರ್ತೋಗಿರುತ್ತೆ, ಇಲ್ಲಾಂದರೆ ಪಾಸ್ವರ್ಡ್ ಮರ್ತೋಗಿರುತ್ತೆ. ಸೊ ಅಲ್ಲಿ ಮೇಡೆ ನೀವು ಫಾರ್ಗೊಟ್ಟು ಅಂತ ಇತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಯೂಸರ್ ನೇಮು ಬರುತ್ತೆ ನಿಮ್ಮ ಒಂದು ಮೆಸೇಜ್ಗೆ, ಮತ್ತು ಮೇಲ್ಗೂ ಬರುತ್ತೆ ಯೂಸರ್ ನೇಮ್ ಏನು ಅಂತ, ಮತ್ತು ಪಾಸ್ವರ್ಡ್ ಕೂಡ ನೀವು ಈಸಿಯಾಗಿ ಅಲ್ಲಿ ರಿಸೆಟ್ ಮಾಡ್ಕೋಬೋದು. ಓಕೆನಾ? ಸೊ ನೋಡಿ, ಇಲ್ಲಿ ಆರಾಮಾಗಿ ನೀವು ಬುಕ್ಕಿಂಗ್ ಮಾಡ್ಬೋದು ನಿಮ್ಮ ಒಂದು ಟ್ರೈನ್ನ. ನೋಡಿ, ಸರ್ಚ್ ಮಾಡ್ತಾಯಿದ್ದೀನಿ. ಆರಾಮಾಗಿ ಫ್ರೀಯಾಗಿ ಅಂದರೆ ಈಸಿಯಾಗಿ ಆರಾಮಾಗಿ ಬುಕ್ ಮಾಡ್ಕೋಬೋದು. ಸೊ ನಿಮಗೇನಾದ್ರು ಡೌಟ್ ಇದ್ದರೆ, ಯಾವ್ದಾದ್ರು ಬೇರೆ ಥರ ಯಾರು ಬರ್ತಾಯಿದ್ರೆ ಖಂಡಿತ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತ ಇನ್ನು ಅದ್ರ ಬಗ್ಗೆ ತಕ್ಷಣ ವೀಡಿಯೋ ಮಾಡಾಕ್ತೀನಿ. ಸೊ ಮೊನ್ನೆ ನಾನು IRCTC ಆ್ಯಪ್ ಯಾವ ಥರ ಲಾಗಿನ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೆ. ಸೊ ಒಬ್ಬರು ಬ್ರದರ್ ಬಂದುಬಿಟ್ಟು ಕಮೆಂಟ್ ಮಾಡಿದರು, ಯಾರು ಬರ್ತಾಯಿದೆ ಏನು ಮಾಡಬೇಕು ಅಂತ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಬಿಟ್ಟಿರೋದು. ಸೊ ಬ್ರದರ್, ನಿಮಗೆ ಬೇರೆ ಥರ ಏನಾದ್ರು ಪ್ರಾಬ್ಲಮ್ ಫೇಸ್ ಆಗ್ತದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅದು ಯಾವ ಥರ ಯಾರು ಬರ್ತಿದೆ ನಿಮಗೆ ಅಂತ. ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡಿ, ಬುಕ್ಕಿಂಗ್ ಮಾಡ್ತಾಯಿದ್ದೀನಿ. KSR ಬೆಂಗಳೂರು. ಓಕೆ, KSR ಬೆಂಗಳೂರಿಂದ ಮೈಸೂರು ತನಕ ಯಾವ ಟ್ರೈನ್ ಎಷ್ಟೆಷ್ಟು ಟೈಮ್ಗೆ ಅವೈಲೇಬಲ್ ಇದೆ ಅಂತ ನಾನೀಗ ಚೆಕ್ ಮಾಡಿ ತೋರಿಸ್ತಾಯಿದ್ದೀನಿ. ಸೊ ನಿಮಗೆ ಅಲ್ಲಿ ಜನರಲ್ ಸೀಟು ಮತ್ತು ಎಲ್ಲ ತೋರಿಸುತ್ತೆ ನಿಮಗೆ ಯಾವುದು ಅಂತ. ಸೊ ಈಸಿಯಾಗಿ ನೀವು ಇಲ್ಲಿ ನೋಡ್ಕೋಬೋದು ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ, ಅಮೌಂಟ್ ಎಷ್ಟು ಅಂತ ನಿಮಗೆ ಇಲ್ಲಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಓಕೆ, ಸೊ ಇನ್ನು ಹೆಚ್ಚಾಗಿ ವೀಡಿಯೋ ಮಾಡ್ತೀನಿ. ಸೊ ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತ ತೋರಿಸ್ತು, ಇನ್ನು ಹೆಚ್ಚು ವೀಡಿಯೋ ಮಾಡ್ತೀನಿ. ಆದಷ್ಟು ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜಾಯ್ನ್ ಆಗಿ, ಮೆಂಬರ್ಶಿಪ್ ತೊಗೊಳ್ಳಿ. ಸಿಲ್ವರು, ಗೋಲ್ಡು, ಡೈಮಂಡ್ ಇದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತೀನಿ.